ನಮ್ಮ ರಿಪಬ್ಲಿಕ್ ಟಿವಿ ಎಡಿಟರ್ ಇನ್ ಚೀಫ್ ಅರ್ನಬ್ ಗೋಸ್ವಾಮಿ ಅವರು ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಶರ್ಮಾ ಅವ್ರ ಜೊತೆ ಇಂಟರ್ವ್ಯೂ ಮಾಡ್ತಾ ಇದ್ರು. ಆ ಇಂಟರ್ವ್ಯೂ ಮಾಡುವಂತ ಸಂದರ್ಭದಲ್ಲಿ ಒಂದು 3 ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಕರ್ನಾಟಕದ ಬಗ್ಗೆ. ಮೊದಲನೇದಾಗಿ, ಕರ್ನಾಟಕ ರಾಜ್ಯದಲ್ಲಿ ಸಿಎಂ ಹಾಗೂ DCM ಅವರ ಇಬ್ಬರ ಕಿತ್ತಾಟದಿಂದ ಕಾಂಗ್ರೆಸ್ ಮುಳುಗಡೆ ಆಗ್ತಾ ಇದೆ, ಈ ಲೋಕಸಭಾ ಚುನಾವಣೆ ಮೇಲೆ ಪೆಟ್ಟು ಬೀಳ್ತಾ ಇದೆ ಅನ್ನೋದು ಒಂದು. ಇನ್ನೊಂದು, ನೇಹಾ ಹತ್ಯೆ ಆದ ಬಳಿಕ ಕಾಂಗ್ರೆಸ್ಗೆ ಆತಂಕ ಜಾಸ್ತಿ ಆಗಿದೆ, ನಾವು ಸೋಲ್ತೀವಿ ಅನ್ನೋದೊಂದು ಅಂತೇಳಿ. ಏನ್ ಹೇಳ್ತೀರಿ? ಮೊದಲೇದಾಗಿ ಹೇಳಲಿಕ್ಕೆ ಬಯಸ್ತೇನೆ, CM DCM ಕಿತ್ತಾಟ ಅಂತ ಹೇಳ್ತೀರಾ. ನಾನು ತುಂಬ ಹತ್ತಿರದಿಂದ, ಯಾಕಂದರೆ ಕ್ಯಾಬಿನೆಟ್ ಕಾಲಿಗ್, ನಾನು ತುಂಬ ಹತ್ತಿರದಿಂದ ಇಬ್ಬರನ್ನೂ ಗಮನಿಸಿದ್ದೀನಿ. ಅಧಿಕಾರಕ್ಕೋಸ್ಕರ ಯಾರೂ ಕಿತ್ತಾಡೋದಿಲ್ಲ. ಈ ರಾಜ್ಯಕ್ಕೆ ಏನು ಹೊಸದನವನ್ನು ನಾವು ಕೊಡಬೇಕು ಅನ್ನೋದನ್ನು ಬಿಟ್ಟರೆ, ನಾನು ಇಲ್ಲಿವರೆಗೆ 9-10 ತಿಂಗಳಾಯಿತು, ಒಂದು ದಿನ ಕೂಡ ಕ್ಯಾಬಿನೆಟ್ ಆಗಲಿ, ಕ್ಯಾಬಿನೆಟ್ ಹೊರಗಡೆ ಆಗಲಿ, ನಮ್ಮ ಅನೇಕ ಸಂದರ್ಭಗಳಾಗಲಿ ಇಬ್ಬರು ಕಲೆಕ್ಟಿವ್ ಡಿಸಿಷನ್ ತಗೊಳ್ತಾರೆ. CM ಇಸ್ ಸುಪ್ರೀಂ, ನೋ ಡೌಟ್. ಆ ಚೇರ್ಗೆ ಎಲ್ಲರೂ ಲಾಯಲ್ಲು. ಕಿತ್ತಾಟ ಅನ್ನೋದು ಮೊದಲೇ ಇಲ್ಲ, ಇದನ್ನು ನಾನು ಸ್ಪಷ್ಟಪಡಿಸ್ತೀನಿ. ಸುಮ್ಮನೆ ಚುನಾವಣೆ ಇದೆ ಅಂತ ಹೇಳಲಿಕ್ಕೆ ಹೋಗೋದಿಲ್ಲ, ನಿಮಗೆ ಗೊತ್ತು, ನಾನು ಪ್ರಾಮಾಣಿಕವಾಗಿ ಉತ್ತರ ಕೊಡ್ತೀನಿ. ಸೆಕೆಂಡು, ನೇಹಾ ಹಿರೇಮಠ ಅವರು ನನಗೂ ಮಗಳ ಸಮಾನ. ಆ ಘಟನೆಯನ್ನು ನಾನು ಆದ ಮರನೇ ದಿನವೇ ನನಗೆ ತಡ್ಕೊಳಕ್ಕಾಗಲಿಲ್ಲ. ನಾನು ಹೋದೆ, ಒಬ್ಬ ತಾಯಿಯಾಗಿ, ಒಂದು ಮಂತ್ರಿನೂ ಕೂಡ ನನಗೆ ಜವಾಬ್ದಾರಿ ಇದೆ. ಏನು ಅವನು ಕೆಲಸ ಮಾಡಿದ್ದಾನಲ್ಲ, ಅವನು ಆ ರೀತಿ ಒಂದು ಫಯಾಜ್ ಅವನಿಗೆ ಅತ್ಯಂತ ಕಠಿಣ ಶಿಕ್ಷೆ ಆಗಬೇಕು. ಒಂದು ತಾಯಿಯಾಗಿಯೂ ಹೇಳ್ತೀನಿ, ಈ ಒಂದು ಜವಾಬ್ದಾರಿಯನ್ನು ತಗೊಳ್ಳೋಂಥ ಒಬ್ಬ ಮಂತ್ರಿಯಾಗಿಯೂ ಹೇಳ್ತೀನಿ. ನಾನು ಹೋಗಿ ಭೇಟಿಯಾದೆ ಪೇರೆಂಟ್ಸ್ಗೆ. ಅವ್ರ ದುಃಖ ಇದೆಯಲ್ಲ ಬ್ರದರ್, ಯಾವ ವೈರಿಗಳಿಗೂ ಬರಬಾರ್ದು. ನಡಿ, ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ಅವ್ರಿಗೆ ಧೈರ್ಯ ಹೇಳಿದ್ದೀನಿ. ನಾನು ಅವತ್ತು ಅವ್ರಿಗೆ ಮಾತು ಕೊಟ್ಟಿದ್ದೆ, CID ತನಿಖೆಯನ್ನು ಮಾಡಿಸೋಣ, ವಿಶೇಷ ಒಂದು ಕೋರ್ಟನ್ನು ಸ್ಥಾಪನೆ ಮಾಡೋಣ ಅಂತ ಅವತ್ತೇ ಅವ್ರಿಗೆ ಮಾತು ಕೊಟ್ಟು ಬಂದಿದ್ದೆ. ಅಲ್ಲಿಂದ ಹೊರಗಡೆ ಬಂದ ತಕ್ಷಣ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಫೋನ್ ಮಾಡಿ ಈ ರೀತಿ ನಾನು ಮಾತು ಕೊಟ್ಟಿದ್ದೀನಿ ಅಂತ ಮಾನ್ಯ ಮುಖ್ಯಮಂತ್ರಿಗಳಿಗೆ ಆವಾಗಲೇ ಹೇಳಿದೆ. ಅವರು ಹೇಳಿದ್ರು, ಇಲ್ಲಮ್ಮ ನಾನು ಬರ್ತೀನಿ, ನಾನು ಬಂದು ಭೇಟಿ ಹಾಕ್ತೀನಿ ಅಂತ ಹೇಳು. ಇದನ್ನು ಮುಂಚೆನೇ ನಾನು ಹಿರೇಮಠ ಅವ್ರಿಗೆ ನಾನು ಈ ವಿಚಾರ ಹೇಳಿದ್ದೆ. ಈ ಹಿಮಂತ ಬಿಸ್ವಾ ಶರ್ಮಾ ಅವ್ರು ಯಾಕೆ ಈ ತರ ಹೇಳಿಕೆ ಕೊಟ್ಟರು? ಹಾಗಾದ್ರೆ ನೇಹಾ ಕೊಲೆ ಆದ ಬಳಿಕ ಕಾಂಗ್ರೆಸ್ ನಾಯಕರಲ್ಲಿ ನಡುಕ ಶುರುವಾಗಿದೆ ಅನ್ನೋ ಅರ್ಥದಲ್ಲಿ. ಹೇಮಂತ್ ಬಿಶ್ವಾಸ್ ಅವರು ಮುಂಚೆ ಎಲ್ಲಿದ್ರು, ಯಾವ ಪಕ್ಷದಲ್ಲಿದ್ರು? ಇಸ್ ಇಟ್ ಅಲ್ವಾ? ಕಾಂಗ್ರೆಸ್ ಪಕ್ಷ ಅವರನ್ನು ಗುರುತಿಸಿ ಇವತ್ತು ಅವರು CM ಆಗಿರ್ಬೋದು, ಬಟ್ ಪೋಷಣೆ ಯಾರು ಮಾಡಿದ್ರು, ಬೀಜ ಯಾರು ಹಾಕಿದ್ರು, ಗಿಡ ಯಾರಾಗಿ ಬೆಳೆಸಿದ್ರು? ಇವತ್ತೇನೋ ಅವರು ಚೀಫ್ ಮಿನಿಸ್ಟರ್ ಆಗಿರಬಹುದು, ಆ ಪಕ್ಷದಲ್ಲಿದ್ದು ಆ ಪಕ್ಷದ ಭಾಷೆಯನ್ನು ಕಲ್ತ್ಕೊಂಡಿದ್ದಾರೆ ಅವರೀಗ. ಯಾಕೆ ಕಾಂಗ್ರೆಸ್ ಪಕ್ಷಕ್ಕೆ ನಡುಕ? ಮಣಿಪುರ್ ಘಟನೆ ಇವ್ರು ಮರ್ತಿದಾರ? ಬತ್ತಲೆ ಮೆರವಣಿಗೆ ಮಾಡಿದಂಥ ಮಣಿಪುರ್ ಘಟನೆ ಮರ್ತಿದಾರ? ಉತ್ತರ ಪ್ರದೇಶದಲ್ಲೋ ಏನೋ ಅದು ದಲಿತ ಮಹಿಳೆಯನ್ನ ರೇಪ್ ಮಾಡಿ ಸುಟ್ಟಾಕಿರೋದನ್ನ ಮರ್ತಿದಾರ? ಇಸಂತೆ ಈ ಘಟನೆಗಳು ಸಮಾಜಕ್ಕೆ ಘಾತಕ ಘಟನೆಗಳು. ಇವನ್ನ ಪೊಲಿಟಿಸೈಸ್ ಮಾಡೋದು ಎಷ್ಟು ಪ್ರಸ್ತುತ? ಹಾಗಾದರೆ ರೈತರು ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ರೈತರ ಮೇಲೆ ಒಬ್ಬ ಹೋಮ್ ಮಿನಿಸ್ಟರ್ನ ಮಗ ಜೀಪ್ ಹತ್ತಿಸಿ 7 ಜನರನ್ನ ದಾರುಣ ಸಾವಿಗೆ ತಳ್ಕೊಂಡು ಹೋದ್ರಲ್ಲ. ಈ ಎಲ್ಲ ಘಟನೆಗಳು ಆಗಬಾರ್ದಾಗಿದ್ದಾವೆ. ಇನ್ನು ಆ ಘಟನೆಯಿಂದ ನಮಗೆ ಭಯ ಶುರುವಾಗಿದೆ, ಈ ಘಟನೆಯಿಂದ ಭಯ ಶುರುವಾಗಿದೆ ಅಂತಂದರೆ ಅವರು BJP ಭಾಷೆ ಮಾತನಾಡ್ತಾರೆ. ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಬರುವಂತಹ 8 ವಿಧಾನಸಭಾ ಕ್ಷೇತ್ರ ಅಥವಾ 7 ವಿಧಾನಸಭಾ ಕ್ಷೇತ್ರಗಳು. ಈಗ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ 8 ವಿಧಾನಸಭಾ ಕ್ಷೇತ್ರಗಳಿದೆ. ಅಲ್ಲಿರುವಂಥ ನಿಮ್ಮ ಕಾಂಗ್ರೆಸ್ನ ಶಾಸಕರ ಬೆಂಬಲ ಹೇಗೆ ಸಿಗ್ತಾ ಇದೆ? ಕಾಂಗ್ರೆಸ್ ಕಾರ್ಯಕರ್ತರ ಉತ್ಸಾಹ ಹೇಗಿದೆ? ನೋಡಿ, ಮೊದಲನೇದಾಗಿ 5 ಜನ ನಾವು ಕಾಂಗ್ರೆಸ್ ಶಾಸಕರಿದ್ದೀವಿ. 5 ಜನರು ಸೀನಿಯರ್ ಇದ್ದಾರೆ. ಪ್ರತಿಯೊಬ್ಬರು ಕೂಡ ತಮ್ಮ ಜವಾಬ್ದಾರಿಯನ್ನು ಅರ್ಥಕೊಂಡು ಕೆಲಸ ಮಾಡ್ತಾ ಇದ್ದಾರೆ, ಅದರಲ್ಲಿ ಡೌಟೇ ಇಲ್ಲ. ಬೆಳಗಾವಿ ಜಿಲ್ಲೆ ತಾವೆಲ್ಲ ನೋಡಿದಾಗೆ ಹೋದ ಬಾರಿ ನಾವು ಬರೀ 5 ಜನ ಇದ್ವಿ. ಈ ಬಾರಿ ನಾವೆಲ್ಲ ಒಗ್ಗಟ್ಟಾಗಿ
ಒಂದು ಕಲೆಕ್ಟಿವ್ ಲೀಡರ್ಶಿಪ್ನಲ್ಲಿ ಹೋಗಿದ್ದಕ್ಕೆ 11 ಜನ MLA ಆದ್ವಿ, 2 ಜನ ಈ ವಿಧಾನ ಪರಿಷತ್ ಸದಸ್ಯರಾದರು. ಸೊ ಆ ಒಂದು ಅಟ್ಲೀಸ್ಟ್ ಒಂದು ಕಾಮನ್ ಸೆನ್ಸ್ ನಮ್ಮೆಲ್ಲರಿಗೂ ಇದೆ. ಸೊ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರವರ ಜವಾಬ್ದಾರಿಯನ್ನು ನಿಭಾಯಿಸಿ ಪಕ್ಕದ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಅವ್ರಿಗೆ ಯಾರಾದರೂ ಪರಿಚಯದವರಿದ್ದರೆ ಅಲ್ಲಿ ಕೂಡ ಹೋಗಿ ಕ್ಯಾನ್ವಾಸಿಂಗ್ ಮಾಡುವಂಥ ಒಂದು ಇದನ್ನು ಮಾಡ್ತಾ ಇದ್ದೀವಿ. ಚಿಕ್ಕೋಡಿಯಿಂದ ಸತೀಶ್ ಜಾರಕಿಹೊಳಿ ಅವರು, ಲಕ್ಷ್ಮಣ್ ಸವದಿ ಅವರು ಬೆಳಗಾವಿಗೆ ಬಂದು ಸಹಾಯ ಮಾಡ್ತಾ ಇದ್ದಾರೆ. ನಾನು, ನಮ್ಮ MLAಗಳು ನಮಗಲ್ಲೆಲ್ಲ ಆಗುತ್ತೋ ನಾವು ಅಲ್ಲಿ ಹೋಗಿ ಕ್ಯಾನ್ವಾಸ್ ಮಾಡ್ತಾ ಇದ್ದೀವಿ. ಟೋಟಲಿ ಬೆಳಗಾವಿ ಜಿಲ್ಲೆಯ ಪೊಲಿಟಿಕ್ಸ್ನಲ್ಲಿ, ಕಾಂಗ್ರೆಸ್ನಲ್ಲಿ ಒಂಥರ ವೆರಿ ಹೆಲ್ದಿ ಅಟ್ಮಾಸ್ಫಿಯರ್ಸ್ ಪ್ರಸ್ತುತ ಒಂದು ಹೆಲ್ದಿ ಅಟ್ಮಾಸ್ಫಿಯರ್ನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಮೃಣಾಲ್ ಅವ್ರಿಗೆ ಎದುರಾಳಾಗಿ ಇರುವಂಥದ್ದು ಇವತ್ತು ಜಗದೀಶ್ ಶೆಟ್ಟರ್ ಅವರು, ಮಾಜಿ ಮುಖ್ಯಮಂತ್ರಿಗಳು. ಹೌದು. ಹೋಮ್ವರ್ಕ್ ಅನ್ನೋದು 1 ಪೇಜ್ ಜಾಸ್ತಿನೇ ಇರಬೇಕು. 1 ಪೇಜ್ ಅಲ್ಲ, 100 ಪೇಜ್ ಜಾಸ್ತಿನೇ ಇರಬೇಕು. ಯಾವ ಥರ ಹೋಮ್ವರ್ಕ್ ಮಾಡ್ತೀವಿ, ಯಾವ ಥರ ಪ್ರಿಪೇರ್ ಆಗ್ತಾರೆ? ಯಾಕಂದರೆ ಒಬ್ಬ ಮಾಜಿ ಮುಖ್ಯಮಂತ್ರಿ, ರಾಜ್ಯಸಭಾ ಸ್ಪೀಕರ್ ಆಗಿದ್ದಂಥವ್ರು, ಬಹಳ ಅನುಭವ ಇರುವಂಥವ್ರು, ಅವರ ಎದುರಾಳಿಯಾಗಿ ನಿಂತಿರುವಂಥದ್ದು ಮೃಣಾಲ್ ಅವರು. ಎಷ್ಟು ಹೋಮ್ವರ್ಕ್ ಮಾಡ್ಕೊಂಡಿದ್ದಾರೆ, ಎಷ್ಟು ಮೆಂಟಲಿ ಸೆಟ್ ಆಗ್ತಿದ್ದಾರೆ? ಮೊದಲನೇದಾಗಿ ನಾನು ಮಾಜಿ ಮುಖ್ಯಮಂತ್ರಿಗಳು ಶೆಟ್ಟರ್ ಸಾಹೇಬ್ರ ಬಗ್ಗೆ ಒಂದು ಮಾತು ಹೇಳ್ತೀನಿ. ಅವ್ರು ಹೊರಗಿನವ್ರು, ಫಸ್ಟ್ ಬಂದಿರೋದೆ ಅವ್ರು ಹೊರಗಿನವ್ರು, ನಮ್ಮ ಜಿಲ್ಲೆಯವರಲ್ಲ. ಅವ್ರು ಬೆಳಗಾವಿಗೆ ಸಂಬಂಧನೇ ಇಲ್ಲ. ಬೆಳಗಾವಿ ಪೊಲಿಟಿಕಲ್ಲಿ ಅವ್ರಿಗೆ ನಮ್ಮ ಬೆಳಗಾವಿ ಏನು ಪೊಲಿಟಿಕಲ್ ಇದಿದೆ. 2 ಬಾರಿ ಅವರು ಈ ಭಾಗದ ಕ್ಯಾಬಿನೆಟ್ ಸಚಿವರಾಗಿದ್ದರು. ಆದರೆ ಮಾಡಬೇಕಾಗಿರುವಂಥ ಕೆಲಸಗಳನ್ನು ಭಾಳಷ್ಟು ಕಡಿಮೆ ಮಾಡಿದ್ದಾರೆ ಅಂತ ನಾನಲ್ಲ, ಜನ ಮಾತಾಡ್ತಾ ಇದ್ದಾರೆ. ವೋಟರ್ಸು ಅವರ ಸ್ವಂತ ಪಕ್ಷದವರು ಅವರನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ. ಹೋಮ್ವರ್ಕ್ ಅಂತ ಹೇಳ್ತಿರಲ್ಲ, ನಾವು 25 ವರ್ಷದಿಂದ ಹೋಮ್ವರ್ಕ್ ಮಾಡಿದ್ದೀವಿ. ಅವ್ರು ಈಗ ಶುರು ಮಾಡಿದ್ದಾರೆ ತಿಳ್ಕೊಳ್ಳೋಕ್ಕೆ. ಎಲ್ಲಿ ಕ್ಷೇತ್ರ ಇದೆ, ಎಲ್ಲಿ ಯಾವ ಇದಿದೆ, ಎಲ್ಲಿ ಯಾವ ಸ್ವಭಾವ ಇದೆ, ಏನು ಕಷ್ಟ ಇದೆ, ಗಡಿ ಜಿಲ್ಲೆ, ಇಲ್ಲಿ ಹಬ್ಬ ಹರಿದಿನಗಳನ್ನ ಯಾವ ರೀತಿ ಮಾಡ್ತಾರೆ, ಇಲ್ಲಿ ಮರಾಠಿಗರ ಕಲ್ಚರ್ ಏನು, ಇಲ್ಲಿ ಮರಾಠಿ ಕನ್ನಡ ಯಾವ ರೀತಿ ಸಮ್ಮಿಲನ ಇದೆ, ಅವ್ರೀಗ ಹೋಮ್ವರ್ಕ್ ಶುರು ಮಾಡಿದ್ದಾರೆ. ನಾನು 25 ವರ್ಷದಿಂದ ಹೋಮ್ವರ್ಕ್ ಮಾಡಿದ್ದೀನಿ. ನಾ ಇದೇ ಪ್ರಶ್ನೆ ಅವ್ರಿಗೆ ಕೇಳಿದೆ, ಸರ್ ನೀವು ಹೊರಗಿನವರು ಅಂತ ಅಲ್ವಾ? ನಾನು ಇಲ್ಲಿ ಉಸ್ತುವಾರಿ ಆಗಿದ್ದೆ, ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂಥವ್ರು, ನನಗೆ ಬೆಳಗಾವಿ ಹೊಸ್ತೇನಲ್ಲ ಅಂತಂದ್ರು. ನನ್ನ ಮಗಳನ್ನ ಕೊಟ್ಟಿದ್ದೀನಿ ಬೆಳಗಾವಿಗೆ, ಮಗಳನ್ನ ತಗೊಂಡಿದ್ದೀನಿ ಅಂತ ಹೇಳಿ ಮಗಳನ್ನ ತಗೊಂಡಿದ್ದೀನಿ. ನಗು ಬರುತ್ತೆ ನನಗೆ. ನಾನು ನನ್ನ ಮಗಳನ್ನ ಕೊಟ್ಟಿದ್ದೀನಿ ಹುಬ್ಳಿಗೆ, ನನ್ನ ಮಗಳನ್ನ ಹುಬ್ಳಿಗೆ ಕೊಟ್ಟಿದ್ದೀನಿ. ನಾನು ಹೋಗಿ ಹುಬ್ಳಿಯಲ್ಲಿ ನಿಂತ್ಕೊಂಡ್ರೆ ಜನ ನನ್ನ ಅಕ್ಸೆಪ್ಟ್ ಮಾಡ್ತಾರ? ಕಡೆಯದಾಗಿ ರಾಜ್ಯದಲ್ಲಿ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಎಷ್ಟು ಕ್ಷೇತ್ರಗಳಲ್ಲಿ ಗೆಲ್ಲುವಂತ ವಿಶ್ವಾಸ ಇದೆ? ಚುನಾವಣೆ, ಸೆಕೆಂಡ್ ಫೇಸ್ ಚುನಾವಣೆ ಆದಮೇಲೆ ನಮ್ಮ ಅಧ್ಯಕ್ಷರು ಒಂದು ಮಾತನ್ನು, ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. 2 ಡಿಜಿಟ್ಸ್ ಇವರು ಯಾರು BJP ಅವರು ಗೆಲ್ಲೋದಿಲ್ಲ ಅಂತ ಹೇಳಿ. ನನ್ನ ಪ್ರಕಾರ 15 ಮೇಲೆ ನಾವು ಗೆಲ್ತೀವಿ, 21ವರೆಗೂ ಗೆಲ್ತೀವಿ ಅನ್ನುವಂಥ ಒಂದು ಅಸೆಸ್ಮೆಂಟ್ ಇದೆ. ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ 2 ಕ್ಷೇತ್ರ ಗೆಲ್ತೀವಿ. ಕಾರವಾರ ಅಂದ್ರೂ ಖಂಡಿತ ಅದು ಕೆನರಾ ಕಾನ್ಸ್ಟಿಟ್ಯೂನ್ಸಿ ಆಗುತ್ತೆ. ಬೆಳಗಾವಿ, ಚಿಕ್ಕೋಡಿ ನಮ್ಮದೇ, ಕಾಂಗ್ರೆಸ್ ಪಕ್ಷದ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಇಷ್ಟೊತ್ತರೆಗೂ ನಮಗೆ ಅವಕಾಶ ಕೊಟ್ಟು ಮಾತಾಡೋದಕ್ಕೋಸ್ಕರ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.